ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾವನಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ, ಪರಿಶುದ್ಧಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ. ಮುರಿದ ಮನಸ್ಸುಗಳಲ್ಲಿ ಜೀವ ಶಕ್ತಿ ತುಂಬಿರಿ, ಮುರಿದ ಮನಸ್ಸುಗಳಲ್ಲಿ ಜೀವ ಶಕ್ತಿ ತುಂಬಿರಿ. ಪಾವನಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ, ಪರಿಶುದ್ಧಾತ್ಮರ ಬಿರುಗಾಳಿ ನಮ್ಮಲ್ಲಿ ಬೀಸಲಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರವಾದಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ ವಚನ 29 ಮೇಲ್ಪಟ್ಟು, ದಯಪಾಲಿಸುವನು ಆತ ಬಲಾಭಿವೃದ್ಧಿಯನ್ನು ಬಳಲಿದವನಿಗೆ, ಬಳಲಿ ಹೋದವನಿಗೆ ದೇವರು ಬಲಾಭಿವೃದ್ಧಿಯನ್ನು, ಬಲದಲ್ಲಿ ಶಕ್ತಿಯಲ್ಲಿ ಒಂದು ಅಭಿವೃದ್ಧಿ, ಮಹಾನ್ ಶಕ್ತಿಯನ್ನು ದೇವರು ದಯಪಾಲಿಸುವವರಾಗಿದ್ದಾರೆ. ಅನುಗ್ರಹಿಸುವನಾತ ಚೈತನ್ಯವನ್ನು ನಿತ್ರಾಣನಿಗೆ, ನನಗೆ ಶಕ್ತಿಯೇ ಇಲ್ಲ, ನನಗೆ ಬಲವೇ ಇಲ್ಲ ಎಂದು ಸೋತು ಸೊರಗಿ ಹೋಗುವವರಿಗೆ ಹೊಸ ಚೈತನ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ದೇವರು ಅನುಗ್ರಹಿಸುತ್ತಾರಂತೆ. ಯಾವ ರೀತಿ ಅನುಗ್ರಹಿಸುತ್ತಾರೆ ಎಂದು ಮುಂದಿನ ವಚನದಲ್ಲಿ ನಾವು ನೋಡೋಣ. ಇಂದು ನಿಮ್ಮ ಶರೀರದಲ್ಲಿ ಬಲಹೀನತೆ ಇರಬಹುದು, ನಿಮ್ಮ ಶರೀರ ನಿತ್ರಾಣವಾಗಿರಬಹುದು, ಅಥವಾ ಜೀವನದಲ್ಲಿ ಸೋತು ಸೊರಗಿ ಹೋಗಿರಬಹುದು. ಅನೇಕ ವ್ಯಕ್ತಿಗಳನ್ನ ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಅವರ ಜೀವಿತದಲ್ಲಿ ಸಮಸ್ಯೆಗಳು, ಪ್ರಲೋಭನೆಗಳು, ಶೋಧನೆಗಳು ಎದುರಾದಾಗ ಅವರು ನನಗಿನ್ನು ಸಾಕು, ನನಗೆ ಓಡಲು ಸಾಧ್ಯವಿಲ್ಲ, ನನಗೆ ನಡೆಯಲು ಸಾಧ್ಯವಿಲ್ಲ, ನನ್ನಿಂದ ಸೇವೆ ಮಾಡಲು ಸಾಧ್ಯವಿಲ್ಲ ಎಂದು ನಿತ್ರಾಣರಾಗಿ ಕುಳಿತುಕೊಳ್ಳುವ ಸಮಯದಲ್ಲಿ ಸ್ವರ್ಗದ ಶಕ್ತಿ ಪರಿಶುದ್ಧಾತ್ಮರು ಅವರಲ್ಲಿ ಇಳಿದು ಬಂದಾಗ ಅವರು ಸಶರೀರವಾಗಿ ಬಲಗೊಂಡು ಹೆಚ್ಚು 2 ಪಟ್ಟು ಅಭಿಷೇಕದಲ್ಲಿ ಅವರು ನಡೆದರು, ಓಡಿದರು, ಸೇವೆಯನ್ನ ಮಾಡಿದರು. ಪ್ರೈಸ್ ದ ಲಾರ್ಡ್. ಈ ಮುಂಜಾನೆಯ ವೇಳೆ ನಿಮ್ಮ ಶರೀರದಲ್ಲಿ ಏನೇ ಬಲಹೀನತೆ ಇರಬಹುದು, ಭಯಪಡಬೇಡಿ. ಈ ವಾಕ್ಯವನ್ನ ವಿಶ್ವಾಸದಿಂದ ಆಲಿಸಿ ಆಮೇನ್ ಎಂದು ಈ ವಾಕ್ಯವನ್ನ ಸ್ವೀಕರಿಸೋಣ. ಪ್ರಭು ಯೇಸು ಕ್ರಿಸ್ತರು ನಿನ್ನೆ, ಇಂದು, ನಾಳೆ ಎಂದೆಂದು ಒಂದೇ ಆಗಿದ್ದಾರೆ. ಅವರ ವಾಕ್ಯ ತನ್ನ ಕಾರ್ಯವನ್ನ ಮಾಡಿಯೇ ತೀರುತ್ತದೆ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಶಕ್ತಿಯುತ ಯುವಜನರು ಸಹ ಅವರು ನಡೆದು ಇಲ್ಲ ನಮಗೆ ಸುಸ್ತಾಗಿದೆ ಅಂತ ಕುಳಿತುಕೊಬಿಡ್ತಾರಂತೆ. ಅವರು ಸೊರಗಿ ಮುಗ್ಗರಿಸಿ ಬಿದ್ದು ಹೋಗಬಹುದು. ಆದರೆ ಸರ್ವೇಶ್ವರನನ್ನು ಎದುರು ನೋಡುವವರು, ಪ್ರೈಸ್ ದ ಲಾರ್ಡ್, ಸರ್ವೇಶ್ವರನನ್ನು ಎದುರು ನೋಡುವವರು, ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟವರು, ನನ್ನ ಸಹಾಯ ಬರುವುದಾದರೂ ಮೇಲಿನಿಂದಲೇ ಎಂದು ನಾನು ನನ್ನ ಕಣ್ಗಳನ್ನು ಪರ್ವತಗಳ ಕಡೆಗೆ ಎತ್ತುತ್ತೇನೆ. ಪರ್ವತಗಳ ದೇವರು, ಬೆಟ್ಟಗಳ ದೇವರು, ಶಕ್ತಿಯುತ ದೇವರು, ನನ್ನ ಕೈಗಳನ್ನು ಮೇಲೆ ಕೆತ್ತುತ್ತೇನೆ, ನನ್ನ ಸಹಾಯ ಬರುವುದಾದರೂ ಅಲ್ಲಿಂದಲೇ. ಸರ್ವೇಶ್ವರನನ್ನ ಎದುರು ನೋಡುವವರು, ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟವರು ಹೊಸ ಚೇತನವನ್ನ ಹೊಂದಿಕೊಳ್ಳುವರು. ಆಮೇನ್ ಎಂದು ಹಾಕೋಣ. ನನ್ನ ಬಲಹೀನತೆಯಲ್ಲಿ ದೇವರ ಬಲ, ನನ್ನ ನಿಶಕ್ತಿಯಲ್ಲಿ ದೇವರ ಶಕ್ತಿ, ದೇವರ ಚೈತನ್ಯ ನನ್ನ ಮೇಲೆ ಅಭಿಷೇಕವಾಗಿ ಸುರಿಸಲ್ಪಡಲಿ. ಆಮೇನ್ ಎಂದು ನೀವು ಟೈಪ್ ಮಾಡುವಾಗ ಆ ವಾಕ್ಯ ತಥಾಸ್ತು ಎಂದು ನಿಮ್ಮಲ್ಲಿ ಕಾರ್ಯ ಮಾಡುವಂತದ್ದಾಗಿದೆ. ರೆಕ್ಕೆ ಚಾಚಿದ ಹದ್ದುಗಳಂತೆ ಹಾರುವರು, ಓಡಿದರು ದಣಿಯರು, ನಡೆದರು ಬಳಲರು. ಆಮೇನ್. ಪವಿತ್ರ ಗ್ರಂಥದಲ್ಲಿ ಇದಕ್ಕೆ ಒಳ್ಳೆಯ ಉದಾಹರಣೆ ಎಲಿಯ ಪ್ರವಾದಿ. ಎಲಿಯ ಪ್ರವಾದಿ ಒಂದು ಕಾಲದಲ್ಲಿ ಮಹತ್ ಕಾರ್ಯಗಳನ್ನ, ಅದ್ಭುತ ಕಾರ್ಯಗಳನ್ನ, ಸೂಚನಾ ಕಾರ್ಯಗಳನ್ನ ಮಾಡಿದಂತ ವ್ಯಕ್ತಿ. ಆದರೆ ಎಜಬೆಲ್ ರಾಣಿ ಯಾವಾಗ ಪ್ರವಾದಿ ಎಲಿಯನನ್ನು ನಾನು ಈ ದಿನ ಕೊಚ್ಚಿ ಹಾಕುತ್ತೇನೆ ಎಂದು ಪ್ರಾಣ ಬೆದರಿಕೆಯನ್ನು ಒಡ್ಡಿದಳು, ಎಲಿಯನು ಓಡಿ 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 ಸುಸ್ತಾಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ. ಆಗ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ದೇವಾ, ನನ್ನಿಂದ ಇನ್ನು ಓಡಲು ಸಾಧ್ಯವಿಲ್ಲ, ನನಗೆ ಸಾಕಾಗಿ ಹೋಗಿದೆ, ನನ್ನ ಪೂರ್ವಿಕರಿಗಿಂತ ನಾನು ಒಳ್ಳೆಯವನಲ್ಲ, ನಾನು ಸತ್ತರೆ ಸಾಕು, ಪ್ರಾಣ ಬಿಡುವುದೇ ಲೇಸು ಎಂದು ತಿಳಿದುಕೊಳ್ಳುತ್ತೇನೆ ಎಂಬುಷ್ಟರ ಮಟ್ಟಿಗೆ ಅವನು ಶಾರೀರಿಕವಾಗಿ, ಮಾನಸಿಕವಾಗಿ ಸೋತು ಹೋದ. ಇವತ್ತು ನಮ್ಮ ಜೀವಿತದಲ್ಲಿಯೂ ಸಹ ಒಂದು ಕಾಲದಲ್ಲಿ ನಾವು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳಾಗಿದ್ದಿರಬಹುದು. ಇವತ್ತು ಶರೀರದ ಬಲಹೀನತೆಯ ನಿಮಿತ್ತ ನಾವು ಕುಗ್ಗಿ ಹೋಗಿರಬಹುದು, ಎಲಿಯನಂತೆ ಸಾಕಾಗಿ ಹೋಗಿದೆ ಎಂದು ಹೇಳ್ತಾ ಇರಬಹುದು. ಭಯಪಡಬೇಡಿ. ಆ ಸಮಯದಲ್ಲಿ ದೇವರು ಎಲಿಯನನ್ನು ಕೈ ಬಿಡಲಿಲ್ಲ. ಸ್ವರ್ಗದ ದೂತನು ಇಳಿದು ಬಂದು ಮರದ ಕೆಳಗೆ ಮಲಗಿ ಆಯಾಸದಿಂದ ಸುಸ್ತಾಗಿ ಬಿದ್ದಿದ್ದ ಎಲಿಯನನ್ನು ತಟ್ಟಿ ಎಬ್ಬಿಸಿದರು.
ಕೆಂಡ ಸುಟ್ಟಂತ ರೊಟ್ಟಿ ಮತ್ತು ನೀರನ್ನ ತೆಗೆದುಕೊಂಡು ಕುಡಿ, ತಿನ್ನು. ನೀನು ಓಡಬೇಕಾದ ಓಟ, ಮಾಡಬೇಕಾದ ಕೆಲಸ ಇನ್ನು ಬೇಕಾದಷ್ಟಿದೆ ಎಂದರು. ಎಲಿಯನು ಆ ಒಂದು ರೊಟ್ಟಿಯನ್ನು ತಿಂದು, ಸ್ವರ್ಗದ ದೂತನಿಂದ ಅನುಗ್ರಹಿಸಲ್ಪಟ್ಟ ರೊಟ್ಟಿಯನ್ನು ತಿಂದು ಆ ಜೀವ ಜಲವನ್ನು ಕುಡಿದಾಗ ಅವನ ಸೋತು ಹೋದ ಶರೀರ ಹೊಸ ಶಕ್ತಿಯನ್ನು, ಚೈತನ್ಯವನ್ನು ಪಡೆದುಕೊಂಡಿತು. ಎಷ್ಟರ ಮಟ್ಟಿಗೆ ಎಂದರೆ ಅವನ ಬಲಹೀನವಾದ ಶರೀರ 40 ದಿನಗಳು ಹಗಲು ರಾತ್ರಿ ನಡೆದುಕೊಂಡೇ ಪ್ರಯಾಣ ಮಾಡಿ, ಓಡೋಡುತ್ತಾ ಪ್ರಯಾಣ ಮಾಡಿ ದೇವರು ತೋರಿಸಿದ ಹೋರೆ ಬೆಟ್ಟವನ್ನ ತಲುಪುವಷ್ಟರ ಮಟ್ಟಿಗೆ ಅವನ ಶರೀರದಲ್ಲಿ ಬಲವು, ಶಕ್ತಿಯು, ಅಭಿಷೇಕವು ತುಂಬಿಸಲ್ಪಟ್ಟಿತು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನವೆಂಬರ್ ತಿಂಗಳು ಕೊನೆ ದಿನಗಳಲ್ಲಿ ಬಂದಿದ್ದೇವೆ. ಇನ್ನು ಹೊಸ ವರ್ಷಕ್ಕೆ ಒಂದೇ ತಿಂಗಳು ಬಾಕಿ, ಡಿಸೆಂಬರ್ ತಿಂಗಳು. ಈ ತಿಂಗಳ ಕೊನೆ ದಿನಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಸ್ವಲ್ಪ ವಿಶ್ರಮಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹೊಸ ಚೇತನವನ್ನ ಹೊಂದುವರು, ರೆಕ್ಕೆ ಚಾಚಿದ ಹದ್ದಿನಂತೆ ಹಾರುವರು. ಹದ್ದು ಹೇಗೆ ಹಾರುತ್ತದೆ? ಮೇಲಕ್ಕೆ ಹಾರುತ್ತದೆ. ಎರಡೂ ರೆಕ್ಕೆಗಳನ್ನ ಹೀಗೆ ಚಾಚಿ ಹಾಗೇ ಹಾರ್ತಾ ಇರುತ್ತೆ. ಈ ಕಾಗೆ ಪಟ 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 ಅಂತ ರೆಕ್ಕೆಗಳನ್ನ ಒಡ್ಕೊಳ್ಳುತ್ತೆ. ಹಾಗೆ ಅಲ್ಲ, ಅದು ಮೇಲೆ 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 ಮೇಲೆ, ಅದು ಮೇಲೆ 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 ಹೋದಷ್ಟು ಅದಕ್ಕೆ ಏರ್ ಫ್ರೀಕ್ವೆನ್ಸಿ, ಗಾಳಿಯ ಒಂದು ವಾತಾವರಣ ಅದಕ್ಕೆ ಅನುಕೂಲಕರವಾಗಿ ಮಾರ್ಪಾಡಾಗುತ್ತದೆ. ಅದು ಇನ್ನೂ ಮೇಲೆ ಮೇಲಕ್ಕೆ ಹಾರುತ್ತಾ ಅದು ತನ್ನ ಪ್ರಯಾಣವನ್ನ ಮುಂದುವರಿಸುತ್ತದೆ. ಹದ್ದಿಗೆ ರೆಕ್ಕೆ ಚಾಚಿ ಹಾರುವಂತ ಶಕ್ತಿಯನ್ನ ದೇವರು ನಮಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದಾರೆ. ಆದ ಕಾರಣ ಭಯಪಡಬೇಡಿ. ಈ ಸಮಯದಲ್ಲಿ ದೇವರ ಸನ್ನಿಧಾನದಲ್ಲಿ ವಿಶ್ರಮಿಸಿಕೊಳ್ಳೋಣ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ. ಈಗ ನೋಡಿ, ಒಂದು ವೆಹಿಕಲ್ ಅದು ಓಡಿಸಿ ರಿಪೇರಿ ಆದಾಗ ಏನ್ ಮಾಡ್ಬೇಕು? ಅಥವಾ ಘಟಘಟ ಅಂತ ಸೌಂಡ್ ಬರ್ತಾ ಇದೆ, ಫಾಸ್ಟ್ ಆಗಿ ಗಾಡಿ ಹೋಗ್ತಾ ಇಲ್ಲ. ಒಳ್ಳೆ ಬುದ್ಧಿವಂತ ಡ್ರೈವರ್ ಏನ್ ಮಾಡ್ತಾರೆ? ಇಮ್ಮಿಡಿಯೇಟ್ ಆಗಿ ಗಾಡಿಯನ್ನ ಸರ್ವಿಸ್ ಸೆಂಟರ್ಗೆ ಬಿಡ್ತಾರೆ. ಅವರು ಆಯಿಲ್ ಸರ್ವಿಸ್ಸು, ಕ್ಲೀನಿಂಗು, ಇಂಜಿನ್ ಆಯಿಲ್ ಎಲ್ಲ ಹಾಕಿ ಅದನ್ನ ಮತ್ತೆ ಸಿದ್ಧ ಮಾಡಿ ಕೊಡ್ತಾರೆ. 3 ದಿನ ನಮಗೆ ಗಾಡಿ ಸಿಗೋದಿಲ್ಲ. ಗಾಡಿ ಮೆಕ್ಯಾನಿಕ್ ಶಾಪಲ್ಲಿ ಇರುತ್ತೆ. 4ನೇ ದಿನ ಕೈಗೆ ಗಾಡಿ ಸಿಕ್ಕಿದಾಗ ಮೊದಲಿಗಿಂತ ಹೆಚ್ಚು ಸಲೀಸಾಗಿ ಗಾಡಿ ಓಡಿಸಲು ಸಾಧ್ಯವಾಗುತ್ತದೆ. ಹೌದಲ್ವಾ? ಈ ಡಿಸೆಂಬರ್ ತಿಂಗಳಲ್ಲಿ ಕಾಲಿಡುವ ಸಮಯದಲ್ಲಿ ನಾವು ಯೇಸುವನ್ನ, 2ನೆಯ ಬರುವಿಕೆಗೆ ಸಿದ್ಧರಾಗಿರುವ ನಾವು, ಯೇಸುವನ್ನ ನಮ್ಮ ಹೃನ್ಮನಗಳಲ್ಲಿ ಈಗಾಗಲೇ ಧರಿಸಿಕೊಂಡಿರುವ ನಾವು ದೇವರ ಸನ್ನಿಧಾನದಲ್ಲಿ ಈ ತಿಂಗಳ ಕೊನೆಯ ದಿನಗಳನ್ನ ದೇವರ ಸನ್ನಿಧಾನದಲ್ಲಿ ಕಳೆಯೋಣ. ಈಗ ನೋಡಿ, ದೇವರಿಗೆ ನಾವು ದಶಾಂಶ ಕೊಡಬೇಕು ಅನ್ನುವ ರೀತಿಯಲ್ಲಿ ವರಮಾನದಲ್ಲಿ 10ನೇ ಒಂದು ಭಾಗ, ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಯಾದರೂ ನನ್ನೊಡನೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರೀರ. ಒಂದು ವರ್ಷಕ್ಕೆ 365 ದಿನ, 365 ದಿನ, 12 ತಿಂಗಳು, ಕೊನೆ ಪಕ್ಷ 1 ತಿಂಗಳಾದರೂ ನಾವು ದೇವರಿಗೆ ಸೀಮಿತ ಮಾಡಬೇಕು. ಹೌದಲ್ವಾ? ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ತೀರ್ಮಾನ ಮಾಡೋಣ. ನವೆಂಬರ್ ಯು ಡೂ ರಿಮೆಂಬರ್. ಈ ನವೆಂಬರ್ ತಿಂಗಳ ಕೊನೆಯ ದಿನಗಳಲ್ಲಿ ಬಂದಿರುವ ನಾವು ಈ ವರ್ಷವಿಡೀ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸಿಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನ ಸನ್ನಿಧಾನದಲ್ಲಿ ಇರುವ, ಆತನ ಸಮೀಪಕ್ಕೆ ಹೋಗುವ, ಆತನು ನಮ್ಮನ್ನು ಮತ್ತೆ ಹೊಸ ಬಲ, ಹೊಸ ಶಕ್ತಿ, ಹೊಸ ಚೈತನ್ಯದಿಂದ ತುಂಬಿಸುವವರಾಗಿದ್ದಾರೆ. ಮೋಶೆ 40 ದಿನಗಳ ಕಾಲ ಸಿನಾಯಿ ಪರ್ವತದ ಮೇಲೆ ದೇವರೊಟ್ಟಿಗೆ ಮುಖಾಮುಖಿಯಾಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತಿದ್ದ. ಆದ ಕಾರಣ ಕೆಳಗಡೆ ಇಳಿದು ಬಂದಾಗ ಅವನ ಮುಖದ ಚೈತನ್ಯ ಪ್ರಕಾಶಮಯವಾಗಿತ್ತು. ಅವನ ಮುಖ ಸೂರ್ಯನಂತೆ ಪ್ರಜ್ವಲಿಸುತ್ತಿತ್ತು. ಆ ಬೆಳಕನ್ನ ನೋಡಲಾರದೆ ಇಸ್ರಾಯೇಲರು ಆಶ್ಚರ್ಯ ಪಡುವಷ್ಟರ ಮಟ್ಟಿಗೆ ಅವನ ಮುಖ ಪ್ರಕಾಶಮಯವಾಯಿತು. 40 ವರ್ಷಕ್ಕೆ ಮೋಶೆ ಮರುಭೂಮಿಗೆ ಓಡಿದ್ದು. 40 ವರ್ಷ ಮರುಭೂಮಿಯಲ್ಲಿ ಮಾವನ ಮನೆಯಲ್ಲಿ ಕುರಿಗಳನ್ನ ಮೇಯಿಸ್ತಾ ಇದ್ದುದು. ದೇವರು ಮೋಶೆಯನ್ನ ಸೇವೆಗೆ ಕರೆದಾಗ ಸರಿಸುಮಾರು 80 ವರ್ಷ. ಆದರೆ ಸೀನಾಯಿ ಬೆಟ್ಟದ ಮೇಲೆ ಅಥವಾ ಉರಿಯುವ ಪೊದೆಯಲ್ಲಿ ದೇವರ ಪ್ರಸನ್ನತೆಯನ್ನು ಕಂಡುಕೊಂಡ ಮೇಲೆ ಇನ್ನೂ 40 ವರ್ಷಗಳ ಕಾಲ, 120 ವರ್ಷಗಳ ಕಾಲ ಮೋಶೆ ಅದ್ಭುತಕರವಾಗಿ ಇಸ್ರಾಯೇಲರೊಟ್ಟಿಗೆ ಮರುಭೂಮಿಯ ಪ್ರಯಾಣವನ್ನ ನಡೆಸಿದ.
ಅವನ ಮುಖದ ಚೈತನ್ಯ ಕುಂದಿ ಹೋಗಲಿಲ್ಲ, ಕಣ್ಣಿನ ಕಾಂತಿ ಮಬ್ಬಾಗಲಿಲ್ಲ, ನೆನಪಿನ ಶಕ್ತಿ ಅಳಿದು ಹೋಗಲಿಲ್ಲ. 120 ವರ್ಷ ವಯಸ್ಸಿನ ಮೋಶೆ ಆ ಪಿಸ್ಗಾ ಬೆಟ್ಟದ ಮೇಲೆ ನಿಂತುಕೊಂಡು ಜನರಿಗೆ, ನೀವು ಆಲೋಚನೆ ಅರಿಯುವ ನಾಡಿಗೆ ಹೋಗಬೇಕು, ನಾನು ನಿಮ್ಮೊಟ್ಟಿಗೆ ಬರುವಂತಿಲ್ಲ ಎಂದು ಹೇಳುವಾಗ, ಧರ್ಮೋಪದೇಶ ಕಾಂಡ 32-33 ನಾವು ನೋಡ್ತೇವೆ, ಪ್ರಾರಂಭದಿಂದ ಹಿಡಿದು ಈಜಿಪ್ಟನ್ನ ಇವರು ಬಿಡುಗಡೆ ಮಾಡುವ ಮೊದಲ್ಗೊಂಡು ಏನೆಲ್ಲಾ ಸಂಭವಿಸಿತು, ಇಲ್ಲಿಯವರೆಗೂ ನಡೆದ ಎಲ್ಲ ಘಟನೆಗಳನ್ನ ಜನರಿಗೆ ಬೋಧನೆ ಮಾಡ್ತಾನೆ. ಎಂಥ ಜ್ಞಾಪಕ ಶಕ್ತಿ 120 ವರ್ಷ ವಯಸ್ಸಿನ ಮೋಶೆಗೆ. ಆತ ಹೇಳ್ತಾನೆ, ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ದೇವರು ನಮ್ಮನ್ನು ಕರೆದುಕೊಂಡು ಬಂದಿಲ್ಲವೇ? 7 ಅರಸುರುಗಳನ್ನ ದೇವರು ಹೋರಾಡಿ ನಮಗೆ ಜಯವನ್ನು ತಂದು ಕೊಟ್ಟಿಲ್ಲವೇ? ಶತ್ರುಗಳ ವಶದಿಂದ ಬಿಡುಗಡೆ ಮಾಡಿಲ್ಲವೇ? ನಿಮ್ಮ ಸರ್ವೇಶ್ವರದ ದೇವರನ್ನು ಬಿಟ್ಟು ಬಿಡಬೇಡಿ. ಕೊನೆಯ ಪ್ರವಚನ, ಮೋಶೆ ಸಾಯುವುದಕ್ಕೆ ಮೊದಲು ಕೊಟ್ಟಂತ ಪ್ರವಚನ. ಇವತ್ತು ನಮ್ಮ ತಂದೆ ತಾಯಿಗಳು ಅಥವಾ ಒಂದು 50-60 ವರ್ಷ ಆದ್ಮೇಲೆ ಅರುಳೋ ಮರುಳೋ ಅವರಿಗೆ ನೆನಪೇ ಇರೋದಿಲ್ಲ. ಆದರೆ ಮೋಶೆ ದೇವರ ಪ್ರಸನ್ನತೆಯಲ್ಲಿ ಕುಳಿತಿದ್ದ ವ್ಯಕ್ತಿಯಾಗಿದ್ದ ಕಾರಣ ಇನ್ನೂ 40 ವರ್ಷ 80ರಿಂದ 120 ತನಕ ಮರುಭೂಮಿ ಪ್ರಯಾಣವನ್ನ ಮಾಡಿದ. ಅದ್ಭುತಕರವಾಗಿ ಕೊನೆಯ ಧರ್ಮೋಪದೇಶವನ್ನ ತನ್ನ ಜನರಿಗೆ ಎಚ್ಚರಿಕೆಯ ಮಾತುಗಳಾಗಿ ಕೊಟ್ಟ. ಕಾರಣ ದೇವರ ಪ್ರಸನ್ನತೆಯಲ್ಲಿ ಸರ್ವೇಶ್ವರನನ್ನ ಎದುರು ನೋಡುವವರು ಹೊಸ ಬಲವನ್ನ, ಹೊಸ ಶಕ್ತಿಯನ್ನ, ಹೊಸ ಚೈತನ್ಯವನ್ನ ಹೊಂದಿಕೊಳ್ಳುವರು. ಈವನ್ ಪ್ರಭು ಯೇಸು ಸ್ವಾಮಿ ತಮ್ಮ ಸೇವಾ ವೃತ್ತಿಯನ್ನ ಪ್ರಾರಂಭ ಮಾಡುವುದಕ್ಕೆ ಮೊದಲು 40 ದಿನಗಳು ಹಗಲಿರಳು ಉಪವಾಸ ಪ್ರಾರ್ಥನೆ ಮಾಡುತ್ತಾ ದೇವರ ಸನ್ನಿಧಿಯಲ್ಲಿ ತಲ್ಲೀನರಾಗಿದ್ದರು. ಪ್ರಪಂಚದಿಂದ ಬೇರ್ಪಟ್ಟು ಪ್ರಾಪಂಚಿಕವಾದ ಕೆಲಸ ಕಾರ್ಯಗಳಿಂದ ತನ್ನನ್ನೇ ತಾನು ಪ್ರತ್ಯೇಕಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡರು. ವಯಸ್ಸಾದ ಹದ್ದು ಬಲ ಕುಂದಿ ಹೋದಾಗ ದೂರದ ಕಾಡಿಗೆ ಹೋಗಿ ಬೆಟ್ಟದ ಮೇಲೆ ಕುಳಿತುಕೊಳ್ಳುತ್ತೆ. ಜನರ ಸಂಚಾರ ಇಲ್ಲದೆ, ಜನರೊಟ್ಟಿಗೆ ಬೆರೆಯದೆ, ತನ್ನ ಹದ್ದುಗಳ ಗುಂಪಿನಲ್ಲಿ ಬೆರೆಯದೆ, ತನ್ನನ್ನೇ ತಾನು ಪ್ರತ್ಯೇಕ ಮಾಡಿಕೊಂಡು ತನ್ನ ಶರೀರದ ಆ ವಯಸ್ಸಾದ ಎಲ್ಲ ರೆಕ್ಕೆಗಳನ್ನ ತಾನೇ ಮುರಿದು ಬಿಸಾಡುತ್ತದೆ. ಹೊಸ ರೆಕ್ಕೆ ಚಿಗುರುವವರೆಗೂ ಪ್ರಶಾಂತವಾಗಿ ಮೌನವಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟಿರುತ್ತೆ. ಹೊಸ ಹಳೆ ರೆಕ್ಕೆಗಳು ಮುರಿಯಲ್ಪಟ್ಟು ಹೊಸ ರೆಕ್ಕೆಗಳು ಬೆಳೆದ ಮೇಲೆ ಮೊದಲಿಗಿಂತ 2 ಪಟ್ಟು ಶಕ್ತಿಯಲ್ಲಿ ವೇಗವಾಗಿ ಹದ್ದು ಹಾರಾಡಲು ಪ್ರಾರಂಭ ಮಾಡುತ್ತದೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು 40 ದಿನ ಹಗಲಿರುಳು ಉಪವಾಸ ಪ್ರಾರ್ಥನೆ ಮಾಡಿ ಏಕಾಂತತೆ ದೇವರ ಸನ್ನಿಧಾನದಲ್ಲಿ ತನ್ನನ್ನೇ ತಾನು ಪ್ರತ್ಯೇಕಿಸಿಕೊಂಡ ಕಾರಣ ಅವರ ಸೇವಾ ವೃತ್ತಿ ದೈವ ಶಕ್ತಿಯಿಂದಲೂ ಪವಿತ್ರಾತ್ಮರ ಬಲದಿಂದಲೂ ಅವರು ತಮ್ಮ ಸೇವಾ ವೃತ್ತಿಯನ್ನ ಮಾಡಿದರು. ತಂದೆ ಚಿತ್ತವನ್ನ ಅವರು ನೆರವೇರಿಸಲು ಶಕ್ತರಾದರು. ಆದ ಕಾರಣ ನಮ್ಮನ್ನೇ ನಾವು ಪ್ರತ್ಯೇಕಿಸೋಣ. ಇವತ್ತು ಸೋತು ಹೋದ ಶರೀರ ಬಲಹೀನ ಇರಬಹುದು. ದೇವರ ಸನ್ನಿಧಾನದಲ್ಲಿ ರಿಲ್ಯಾಕ್ಸ್, ಟೇಕ್ ರೆಸ್ಟ್. ದೇವರ ಸನ್ನಿಧಾನದಲ್ಲಿ ರೆಸ್ಟ್. ನಮ್ಮ ಮಕ್ಕಳು ಹೇಳ್ತಾರೆ, ಏನಮ್ಮ ಇಷ್ಟೊಂದು ಆಯಾಸ ಆಗಿದ್ಯಾ, ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಬಾರ್ದ ಅಂತ. ಇರುಮ, ಆರ್ಸಿಗೆ ಹೋಗ್ತೀನಿ, ಚಾಪಲಲ್ಲಿ ಕುತ್ಕೊಬಿಡ್ತೀನಿ. ಪರಮಪ್ರಸಾದದ ಮುಂದೆ ಕುಳಿತುಕೊಳ್ಳುವಾಗ ನನ್ನ ದೇಹಕ್ಕೂ ರೆಸ್ಟ್ ಸಿಗುತ್ತೆ, ನನ್ನ ಮನಸ್ಸು, ನನ್ನ ಆತ್ಮ ಉಜ್ಜೀವನಗೊಳ್ಳುತ್ತದೆ ಎಂಬಂತೆ. ಈ ತಿಂಗಳು ತೀರ್ಮಾನ ಮಾಡಿ, ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಹಬ್ಬ ಬರುತ್ತೆ, ಶಾಪಿಂಗು, ಕ್ಲೀನಿಂಗು, ಅದು ಇದು ಎಲ್ಲ ಓಕೆ. ಸಾಧ್ಯವಾದಷ್ಟು ದೇವರ ಪ್ರಸನ್ನತೆಯಲ್ಲಿ ನಮ್ಮ ಸಮಯವನ್ನ ಕಳೆಯೋಣ. ಪ್ರೇಷಿತರು ಸಹ ಯೇಸುವಿನ ಪುನರುತ್ಥಾನದ ನಂತರ ಸುಮಾರು ಸ್ವರ್ಗಾರೋಹಣ ಹಬ್ಬದಿಂದ ಪಂಚಾಶತಮ ಹಬ್ಬಕ್ಕೆ 10-11 ದಿನಗಳು ಅಲ್ವಾ, 50ನೇ ದಿನ ಆ ಹಬ್ಬ. ಅವರು ಮೇಲ್ಮಾಡಿಯ ಕೊಠಡಿಗೆ ಹೋದರು, ಕಿಟಕಿ ಬಾಗಿಲುಗಳನ್ನ ಮುಚ್ಚಿದರು. ಎಲ್ಲರೂ ಒಟ್ಟಾಗಿ ಸೇರಿ ಏಕ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ತಲ್ಲೀನರಾಗಿದ್ದರು. ಸ್ವರ್ಗದ ಶಕ್ತಿ ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟರು. ಕೋಣೆಯ ಬಾಗಿಲುಗಳು, ಕಿಟಕಿ ಬಾಗಿಲುಗಳನ್ನ ತೆರೆದರು, ಪ್ರಪಂಚವನ್ನ ಎದುರಿಸಿದರು. ದೇವರಿಗೆ ಸಾಕ್ಷಿಗಳಾಗಿ, ಮಹಿಮೆಯ ಸಾಧನಗಳಾಗಿ ಮಾರ್ಪಟ್ಟರು. ಸೋತು ಹೋಗಿದ್ದೀರಾ, ಬಳಲಿ ಹೋಗಿದ್ದೀರಾ, ಶರೀರವಿಡೀ ಕ್ಷೀಣವಾಗಿದೆಯೋ, ಮನಸ್ಸು ಕುಗ್ಗಿ ಹೋಗಿದೆಯೋ, ಜೀವ ಇಲ್ಲದೆ ಒಣಗಿ ಹೋಗಿದ್ದೀರಾ, ಭಯಪಡಬೇಡಿ. ದೇವರ ಪ್ರಸನ್ನತೆಯಲ್ಲಿ ಬನ್ನಿ, ದೇವರೊಟ್ಟಿಗೆ ಕುಳಿತುಕೊಳ್ಳಿ. ಹೊಸ ಬಲವನ್ನು, ಹೊಸ ಶಕ್ತಿಯನ್ನು ಹೊಂದಿಕೊಳ್ಳುವಿರಿ.
ಮೊದಲಿಗಿಂತ 2 ಪಟ್ಟು ಹೆಚ್ಚಾದ ಕಾರ್ಯಗಳನ್ನು ಮಾಡಲು ಶಕ್ತರಾಗುವಿರಿ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿ ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯುವಕರು ನಡೆದರೆ ದಣಿಯುವರು, ಓಡಿದರೆ ಬಳಲುವರು, ಸರ್ವೇಶ್ವರನನ್ನು ಎದುರು ನೋಡುವವರು, ಆತನಲ್ಲಿ ವಿಶ್ವಾಸವಿಟ್ಟವರು, ಆತನನ್ನು ದೃಷ್ಟಿಸುವವರು. ಅವರು ಎಷ್ಟು ಓಡಿದರೂ ದಣಿಯುವುದಿಲ್ಲ, ಎಷ್ಟು ನಡೆದರೂ ಬಳಲುವುದಿಲ್ಲ. ಕಾರಣ ಹದ್ದಿಗೆ ಬಲಾಭಿವೃದ್ಧಿ ಮರುಕಳಿಸಿದಂತೆ ದೇವರು ಅವರಿಗೆ ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು ಅನುಗ್ರಹಿಸುವರು. ಸ್ವರ್ಗದ ಶಕ್ತಿ, ಪರಿಶುದ್ಧಾತ್ಮರು ನಿನ್ನ ಮೇಲೆ ಇಳಿದು ಬಂದಾಗ ನೀನು ಬಲಶಾಲಿಯಾಗುವೆ. ಲೋಕದ ಕಟ್ಟಕಡು ನನಗೆ ಸಾಕ್ಷಿಗಳಾಗುವಿರಿ. ಅಂದು ಪ್ರೇಷಿತರು ಆ ಒಂದು ಸ್ವರ್ಗದ ಬಲ, ಸ್ವರ್ಗದ ಶಕ್ತಿಯಿಂದ ಭೂಷಿತರಾಗುವುದಕ್ಕಾಗಿ ತಮ್ಮನ್ನೇ ತಾವು ಪ್ರತ್ಯೇಕಿಸಿಕೊಂಡು ಪ್ರಾರ್ಥನೆಯಲ್ಲಿ ತಲ್ಲೀನರಾದ ರೀತಿಯಲ್ಲಿ ನಾವು ಸಹ ಸ್ವಲ್ಪ ಬಿಡುವಿನ ಸಮಯ ಮಾಡಿಕೊಂಡು ನಮ್ಮನ್ನೇ ನಾವು ಪ್ರತ್ಯೇಕಿಸಿ ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳೋಣ. ಆತನನ್ನು ಸ್ತುತಿಸೋಣ, ಮಹಿಮೆ ಪಡಿಸೋಣ, ಆರಾಧಿಸೋಣ. ಆತನನ್ನು ದೃಷ್ಟಿಸುವವರು ಪ್ರಕಾಶಿಸುವರು. ಅವರ ಮುಖ ಎಂದಿಗೂ ನಾಚಿಕೆ, ಲಜ್ಜೆಗೆ, ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಮೋಶೆಗೆ 120 ವರ್ಷ ವಯಸ್ಸಾದರೂ ಅವನ ಮುಖದ ಚೈತನ್ಯ ಕುಂದಿ ಹೋಗಲಿಲ್ಲ, ಕಣ್ಣಿನ ಕಾಂತಿ ಮಬ್ಬಾಗಲಿಲ್ಲ, ನೆನಪಿನ ಶಕ್ತಿ ಅಳಿಯಲಿಲ್ಲ. ಅವನ ಶರೀರದಲ್ಲಿ ಶಕ್ತಿ, ಬಲವು, ಅಭಿಷೇಕವು ತುಂಬಿಸಲ್ಪಟ್ಟಿತು. ಎಲಿಯನ ಕಾಲುಗಳು ವೇಗವಾಗಿ ಓಡುವಂತೆ ಪವಿತ್ರಾತ್ಮರ ಕಾಲುಗಳು ಅಭಿಷೇಕವಾಗಿ ತುಂಬಿಸಲ್ಪಟ್ಟ ಒಂದು ಶಕ್ತಿ, ಸಾಮರ್ಥ್ಯ ನಮ್ಮೊಬ್ಬೊಬ್ಬರ ದೇಹ, ಆತ್ಮ, ಮನಸ್ಸು, ಕುಗ್ಗಿ ಹೋಗಿರುವ ಮನಸ್ಸು ಹೊಸ ಚೈತನ್ಯವನ್ನು ಪಡೆದುಕೊಳ್ಳಲಿ. ಸೋತು ಹೋಗಿರುವ ಶರೀರ ನವ ಚೈತನ್ಯದಲ್ಲಿ ತುಂಬಿಕೊಳ್ಳಲಿ. ಕಾಡು ಕೋಣದ ಕೊಂಬಿನ ಬಲವನ್ನು ನಾನು ನಿಮಗೆ ಅನುಗ್ರಹಿಸಿ ಚೈತನ್ಯ ತೈಲದಿಂದ ನಿಮ್ಮನ್ನು ಅಭಿಷೇಕಿಸುತ್ತೇನೆ. ಪರಿಶುದ್ಧಾತ್ಮರ ಶಕ್ತಿ, ಬಲ, ಅಭಿಷೇಕ ನಮ್ಮ ದೇಹಾತ್ಮ ಮನಸ್ಸಿನಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಸಾಧ್ಯವಾದಷ್ಟು ಈ ವಿಡಿಯೋವನ್ನ ನೋಡಿರುವ ನೀವು, ಇದರ ಮೂಲಕ ಆಶೀರ್ವದಿಸಲ್ಪಟ್ಟಿರುವ ನೀವು, ಇದನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಥ್ಯಾಂಕ್ ಯು.